ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜವಾರಿ ಫಿಟ್ನೆಸ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಮನೆಯಲ್ಲಿ ಇದ್ದುಕೊಂಡು ಮಾಡಬಹುದಾದ ಫುಲ್ ಬಾಡಿ ವರ್ಕೌಟ್. ಇದು ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಲೆವೆಲ್ ಎಲ್ಲರಿಗೂ ಪರ್ಫೆಕ್ಟ್ ಆಗುವಂತಹ ಎಕ್ಸರ್ಸೈಸ್ಗಳು. ಸೊ ಡೋಂಟ್ ಮಿಸ್ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವು ಜಿಮ್ ಅಥವಾ ಮನೆಯಲ್ಲಿ ವರ್ಕೌಟ್ ಮಾಡ್ತಿದ್ರೆ ಕಡಿಮೆ ಅಂದ್ರೂ ಇಷ್ಟಾದ್ರೂ ಗೊತ್ತಿರಲೇಬೇಕು. ಸೊ ಮೊದಲನೇದಾಗಿ ವಾರ್ಮ್ ಅಪ್ ಅಂದ್ರೆ ಗಂಟೆಗಟ್ಟಲೆ ಮಾಡೋದಲ್ಲ ಫ್ರೆಂಡ್ಸ್, ಹೆಚ್ಚು ಕಡಿಮೆ 5ರಿಂದ 10 ನಿಮಿಷ ಮಾಡಲೇಬೇಕಾಗತ್ತೆ. ವಾರ್ಮ್ ಅಪ್ ಅಲ್ಲಿ ನೀವು ನಿಮ್ಮ ಫುಲ್ ಬಾಡಿಯನ್ನು ವರ್ಕೌಟ್ ಸೆಷನ್ಗೆ ರೆಡಿ ಮಾಡ್ತೀರಾ. ವಾರ್ಮ್ ಅಪ್ ಅಲ್ಲಿ ಆಲ್ ಟೈಮ್ ಎವರ್ ಗ್ರೀನ್ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ನೆಕ್ ರೊಟೇಷನ್ 30 ಸೆಕೆಂಡ್, ಶೋಲ್ಡರ್ ರೊಟೇಷನ್ 30 ಸೆಕೆಂಡ್, arm circles 30 second, jumping jacks 1 minute, high knees 1 minute and warm up ಆದ್ಮೇಲೆ 1 ನಿಮಿಷ ಬಾಡಿ ಸ್ಟ್ರೆಚ್ ಮಾಡಲೇಬೇಕು. ಸೊ ಈಗ ನಿಮ್ಮ ಬಾಡಿ ಫುಲ್ ರೆಡಿ ಆಗಿದೆ ವರ್ಕೌಟ್ ಮಾಡಲು. ಸೊ ನೀವು ಬಿಗಿನರ್ ಆಗಿದ್ರೆ ಅಥವಾ ಹೊಸಬರಾಗಿದ್ರೆ ಫಸ್ಟ್ ನಾರ್ಮಲ್ ಬಾಡಿ ಸ್ಕ್ವಾಟ್ಸ್ ಮಾಡಿ 10ರಿಂದ 12 ರಿಪಿಟೇಷನ್ 3 ಸೆಟ್ ಮಾಡಿ. ಸೆಕೆಂಡ್ ಒನ್ ಬಾಡಿ ವೇಟ್ ನಾರ್ಮಲ್ ಪುಷಪ್ಸ್ 10 to 12 ರಿಪಿಟೇಷನ್ ಮಾಡಿ 3 ಸೆಟ್ ಮಾಡಿ ಸಾಕು. ಹ್ಯಾಂಗಿಂಗ್ ಪುಲ್-ಅಪ್ಸ್ 10 to 12 ರಿಪಿಟೇಷನ್ ಮ್ಯಾಕ್ಸಿಮಮ್ 3 ಸೆಟ್ ಮಾಡಿ ಸಾಕು. ಬಾಡಿ ವೇಟ್ ಪ್ಲಾಂಕ್ಸ್ 30 ಸೆಕೆಂಡ್ಸ್ 3 ಸೆಟ್ ಮಾಡಿ. ನೀವೇನಾದರೂ ಇಂಟರ್ಮೀಡಿಯೇಟ್ ಆಗಿದ್ರೆ ಫಸ್ಟ್ ಸ್ಕ್ವಾಟ್ಸ್ 3 ಸೆಟ್ಸ್, ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ಸೆಕೆಂಡ್ ಒನ್ ಬೆಂಚ್ ಪ್ರೆಸ್ 3 ಸೆಟ್, ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರಿಪಿಟೇಷನ್ ಮ್ಯಾಕ್ಸಿಮಮ್ ಮಾಡಲೇಬೇಕು. ಮೂರನೇದಾಗಿ ಶೋಲ್ಡರ್ ಪ್ರೆಸ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ಇನ್ಕ್ಲೈನ್ ಡಂಬೆಲ್ ಅಥವಾ ಇನ್ಕ್ಲೈನ್ ಬಾರ್ಬೆಲ್ ಪ್ರೆಸ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 15ರಿಂದ 18 ರಿಪಿಟೇಷನ್ ಮಾಡಲೇಬೇಕು. ನಂಬರ್ 5 ಬೆಂಟ್ ಓವರ್ ರೋ ಅಥವಾ ಬಾರ್ಬೆಲ್ ರೋ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರಿಪಿಟೇಷನ್ ಮಾಡಿ ಸಾಕು. ಇನ್ನು ಹ್ಯಾಮರ್ ಕರ್ಲ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 10ರಿಂದ 12 ರಿಪಿಟೇಷನ್ ಮಾಡಲೇಬೇಕು. ಕ್ರಂಚಸ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 12ರಿಂದ 15 ರಿಪಿಟೇಷನ್ ಮಾಡಲೇಬೇಕು. ಸೊ ಈಗ ನೀವೇನಾದರೂ ಅಡ್ವಾನ್ಸ್ ಲೆವೆಲ್ ಆಗಿದ್ರೆ ಡೈಮಂಡ್ ಪುಷಪ್ಸ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 12ರಿಂದ 15 ರಿಪಿಟೇಷನ್ ಮಾಡಲೇಬೇಕು. ಡೈಮಂಡ್ ಪುಷಪ್ ನಿಮ್ಮ ಟ್ರೈಸೆಪ್ ಮತ್ತು ಫೋರ್ ಆರ್ಮ್ಸ್ ಮತ್ತು ಶೋಲ್ಡರ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ ಇದೊಂದು ಕಂಪ್ಲೀಟ್ ಬಾಡಿ ಇನ್ ಅಡ್ವಾನ್ಸ್ ಲೆವೆಲ್. ನಂಬರ್ 2 ಚಿನ್ಅಪ್ಸ್ ನಿಮ್ಮ ಬ್ಯಾಕ್ ಮತ್ತು ಬೈಸೆಪ್ ಮತ್ತು ಶೋಲ್ಡರ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಪ್ರತಿ ಸೆಟ್ಟಿನಲ್ಲಿ 12ರಿಂದ 15 ರಿಪಿಟೇಷನ್ ಮಾಡಲೇಬೇಕು. 3 ಸೆಟ್ ಮಾಡಿ ಸಾಕು. ಇನ್ನು ಮೂರನೇದಾಗಿ ಕ್ಲೋಸ್ ಗ್ರಿಪ್ ಫ್ಲಾಟ್ ಬೆಂಚ್ ಪ್ರೆಸ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ಇದು ನಿಮ್ಮ ಟ್ರೈಸೆಪ್, ಶೋಲ್ಡರ್ ಮತ್ತು ಅಪರ್ ಚೆಸ್ಟ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಇನ್ನು ನಾಲ್ಕನೆಯದಾಗಿ ಇನ್ಕ್ಲೈನ್ ಡಂಬೆಲ್ ಪ್ರೆಸ್ 3 ಸೆಟ್ ಮಾಡಿ, 15ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ಅಪರ್ ಚೆಸ್ಟ್, ಶೋಲ್ಡರ್ ಮತ್ತು ಫೋರ್ ಆರ್ಮ್ಸ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಅಪರ್ ಬಾಡಿ ವರ್ಕೌಟ್ ಆಗಿದೆ. ಇನ್ನು ಐದನೇದಾಗಿ ಇನ್ಕ್ಲೈನ್ ಡಂಬೆಲ್ ರೋಸ್ 3 ಸೆಟ್ ಮಾಡಿ, 15ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ಇದು ನಿಮ್ಮ ಲ್ಯಾಟ್ಸ್ ಮತ್ತು ಫೋರ್ ಆರ್ಮ್ಸ್ ಅನ್ನು ಟಾರ್ಗೆಟ್ ಮಾಡುತ್ತೆ. ಇನ್ನು ಆರನೇದಾಗಿ ಮೌಂಟೇನ್ ಕ್ಲೈಂಬರ್, ಇದು ಕಂಪ್ಲೀಟ್ ಆಗಿ ಆಬ್ಸ್ ವರ್ಕೌಟ್. ಓವರ್ ಆಲ್ ನಿಮ್ಮ ಬಾಡಿಯಲ್ಲಿ ಇರುವಂತಹ ಫ್ಯಾಟ್ ಅನ್ನು ಬರ್ನ್ ಮಾಡುತ್ತೆ. ಎಸ್ಪೆಷಲಿ ನಿಮ್ಮ ಹೊಟ್ಟೆಯ ಮೇಲಿನ ಬೊಜ್ಜನ್ನು ಕರಗಿಸಲು ಈ ಎಕ್ಸರ್ಸೈಸ್ ಸೂಪರ್ ಆಗಿದೆ. 3 ಸೆಟ್ ಮಾಡಿ, 15ರಿಂದ 18 ರಿಪಿಟೇಷನ್ ಸಾಕು. ಇನ್ನು ಏಳನೆಯದಾಗಿ ಲಂಜಸ್ ಕಂಪ್ಲೀಟ್ ಆಗಿ ಲೋವರ್ ಬಾಡಿ ಎಕ್ಸರ್ಸೈಸ್ ಆಗಿದ್ದು, ಹಾಗಾಗಿ ಸುಲಭವಾಗಿ ಇದು ನಿಮ್ಮ ಲೆಗ್ ಮೇಲಿನ ಫ್ಯಾಟ್ ಅನ್ನು ಬರ್ನ್ ಮಾಡಿ ಕ್ವಾಡ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ ಗಳನ್ನು ಟಾರ್ಗೆಟ್ ಮಾಡುತ್ತೆ. ಶೋಲ್ಡರ್ ಗ್ರೋತ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನು ಎಂಟನೆಯದಾಗಿ ವೇಟೆಡ್ ಪ್ಲಾಂಕ್ಸ್ 3 ಸೆಟ್ ಮಾಡಿ, ಪ್ರತಿ ಸೆಟ್ಟಿನಲ್ಲಿ 30 ಸೆಕೆಂಡ್ದಿಂದ 1 ನಿಮಿಷದವರೆಗೆ ಹೋಲ್ಡ್ ಆಗಿ. ಈಗ ವರ್ಕೌಟ್ ಆದ ಮೇಲೆ 5 ನಿಮಿಷ ಸ್ಟ್ರೆಚಿಂಗ್ ಮಾಡಿ, ಒಂದು ಕಡೆ ಕೂಲ್ ಆಗಿ ಪ್ರಾಣಾಯಾಮ ಮಾಡುತ್ತಾ ಉಸಿರೆಳೆದು ನಿಧಾನವಾಗಿ ಬಿಡಿ.
ಹೀಗೆ 2 ನಿಮಿಷ ಮಾಡಿ. ನೀವು ಹೀಗೆ ಮಾಡುವುದರಿಂದ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿ ರಿಲ್ಯಾಕ್ಸ್ ಅಲ್ಲಿ ಬರುತ್ತೆ. ಗ್ರೇಟ್ ಜಾಬ್ ಫ್ರೆಂಡ್ಸ್. ಇವತ್ತು ನೀವು ನಿಮ್ಮ ಬಾಡಿ ಮತ್ತು ಹೆಲ್ತ್ಗೆ ಟೈಮ್ ಕೊಟ್ಟಿದ್ದೀರಾ. ಸೊ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ನಿಧಾನವಾಗಿ ಸ್ಟಾರ್ಟ್ ಮಾಡಿ. ನೀವೇನಾದ್ರೂ ಇಂಟರ್ಮೀಡಿಯೇಟ್ ಆಗಿದ್ರೆ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡಿ. ನೀವೇನಾದ್ರೂ ಅಡ್ವಾನ್ಸ್ ಆಗಿದ್ರೆ ಕಂಪ್ಲೀಟ್ಲಿ ಫೋಕಸ್ ಆನ್ ವರ್ಕೌಟ್ ಫಾರ್ಮ್ ಅಂಡ್ ರೈಟ್ ಟೆಕ್ನಿಕ್. ಫ್ರೆಂಡ್ಸ್, ಈ ವರ್ಕೌಟ್ ವಾರದಲ್ಲಿ 3 ರಿಂದ 4 ದಿನ ಮಾಡಿ, 2 ದಿನ ರೆಸ್ಟ್ ಮಾಡಿ. 100% ಗ್ಯಾರಂಟಿ ರಿಸಲ್ಟ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಹೈ ಪ್ರೋಟೀನ್ ಸೋರ್ಸ್ ವರ್ಸ್ಟ್ ಟು ಬೆಸ್ಟ್ ಫುಡ್ಸ್ ಫಾರ್ ಯುವರ್ ಹೆಲ್ತ್ ಬಗ್ಗೆ ವಿಡಿಯೋ ಮಾಡೋಣ. ಅಲ್ಲಿವರೆಗೆ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ದಿ.